ತಮದ್ಭುತಂ ಬಾಲಕಮಂಬುಜಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀಲಕ್ಷ್ಮ್ಯವಕ್ಷಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂಧ್ರಪಯೋಧ ಸೌಭಗಂ ಮಹಾರ್ಯವೈಢೂರ್ಯ ಕಿರೀಟಕುಂಡಲತ್ಪಿಶಾ ಪರಿಷಕ್ತ ಸಹಸ್ರಕುಂತಲಂ ಉದ್ಧಾಮಕಾಂಚಾಗನ ಕಂಕಣಾದಿಭಿರ್ ವಿರೋಚಮಾನಂ ವಸುದೇವಮೈಕ್ಷತ್. ಎಂಥ ಅದ್ಭುತವಾಗಿರತಕ್ಕಂತಹ ಭಗವಂತನ ಜನ್ಮವಾಗ್ತದೆ ಅಂತ ಅದನ್ನು ಹೇಳ್ತಾರೆ. ನಿಶೀತೆ ತಮ ಉದ್ಭೂತೆ, ರಾತ್ರಿ ಕಾಲ, ಅಷ್ಟಮಿಯ ತಿಥಿಯಂದು ರಾತ್ರಿ ಕಾಲದಲ್ಲಿ ನಿಶೀತೆ ತಮ ಉದ್ಭೂತೆ ಜಾಯಮಾನೇ ಜನಾರ್ದನೇ. ರಾತ್ರಿ ಕಾಲದಲ್ಲಿ ಯಾರು ಅವತಾರ ಮಾಡ್ತಾರ್ರಿ? ರಾತ್ರಿ ಕಾಲದಲ್ಲಿ ಯಾಕೆ ಭಗವಂತ ಅವತಾರ ಮಾಡ್ತಾ ಇದ್ದಾನೆ ಅಂದ್ರೆ, ನಿಶಾಚರರನ್ನ ಸಂಹಾರ ಮಾಡ್ಲಿಕ್ಕಾಗಿ ನನ್ನ ಅವತಾರವಾಗುವುದಿದೆ ಅಂತನ್ನುವುದನ್ನ ತೋರಿಸುವುದಕ್ಕಾಗಿ ರಾತ್ರಿ ಕಾಲದಲ್ಲಿ ಭಗವಂತ ಅವತಾರ ಮಾಡ್ತಾ ಇದ್ದಾನೆ. ನಿಶೀತೆ ತಮ ಉದ್ಭೂತೆ, ಸಾಯಂಕಾಲ ಅಥವಾ ಸಾಯಂಕಾಲದಲ್ಲಿ ನರಸಿಂಹದೇವರ ಅವತಾರ ಆಗಿದೆ. ಅವನು ಬಂದು ಹಿರಣ್ಯಕಶಿಪುರನ್ನು ಸಂಹಾರ ಮಾಡಿ ಮುಗಿಸಿಬಿಟ್ಟ. ಬಹಳ ದಿವಸ ಇದ್ದು ಆಮೇಲೆ ಬಹುಮಾನಹರಣ ಮಾಡಲಿಲ್ಲ. ಆದರೆ ಭಗವಂತ ಅನೇಕ ದಿವಸಗಳಿದ್ದು ಅನೇಕ ದೈತ್ಯರನ್ನು ಸಂಹಾರ ಮಾಡಬೇಕಾಗಿದೆ ಅಂತನ್ನುವುದಕ್ಕಾಗಿ ಅಷ್ಟಮಿಯ ತಿಥಿಯಂದು ಅಷ್ಟ ದಿಕ್ಕುಗಳಲ್ಲಿ ಎಷ್ಟು ಮಂದಿ ದೈತ್ಯರಿದ್ದಾರೋ ಅಷ್ಟೂ ದೈತ್ಯರನ್ನ, ಅವರು ನಿಶಾಚರರು, ರಾತ್ರಿ ಕಾಲದಲ್ಲಿ ತಿರುಗುವಂಥವರನ್ನ ನಾನು ಯಾವ ದಿಕ್ಕಿನಲ್ಲಿದ್ದರೂ ಬಿಡೋದಿಲ್ಲ, ಅಷ್ಟ ದಿಕ್ಕುಗಳಲ್ಲಿಯೂ ಅಂತರ್ಯಾಮಿಯಾಗಿದ್ದು ನಾನಿದ್ದೇನೆ, ಎಲ್ಲರನ್ನೂ ಸಂಹಾರ ಮಾಡುತ್ತೇನೆ ಎನ್ನುವಂತಹ ಸೂಚನೆಯನ್ನು ಕೊಡುವುದಕ್ಕಾಗಿ ಭಗವಂತ ರಾತ್ರಿ ಕಾಲದಲ್ಲಿ ನಿಶೀತೆ ತಮ ಉದ್ಭೂತೆ ಜಾಯಮಾನೇ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವ ಗುಹಾಶಯ, ಎಲ್ಲಾ ಕಾಲಾಂತರ್ಯಾಮಿಯಾಗಿದ್ದು ಎಲ್ಲಾ ಚರಾಚರ ಪ್ರಪಂಚದಲ್ಲಿ ಅಂತರ್ಯಾಮಿಯಾಗಿದ್ದು ಭಗವಂತ ಅವತಾರ ಮಾಡ್ತಾ ಇದ್ದಾನೆ. ಪ್ರಾದುರಾಸಿ ಯಥಾ ಪ್ರಾಚ್ಯಾಂ ದಿಶುರಿಂದುರಿವ ಪುಷ್ಕಲಃ, ಯಾವ ರೀತಿಯಾಗಿ ಚಂದ್ರನು ಹುಣ್ಣಿಮೆ ಚಂದ್ರ ಯಾವ ರೀತಿಯಾಗಿ ಕಾಣಿಸ್ತಾನೋ ಆ ರೀತಿಯಾಗಿ ಭಗವಂತನ ಅದ್ಭುತವಾದ ಕಲೆಗಳಿಂದಾಗಿ ಅವತಾರ ಮಾಡಿದ ಭಗವಂತ.